ಇದು ವಿಧಾನ ಸುವರ್ಣಸೌಧ ಆದ್ರೆ ನಾಳೆಗೆ ಗುದ್ದಲಿ ಪೂಜೆ ಆಗ್ಬೇಕು. ವಿಧಾನಸಭೆ ಆದ್ರೆ ಯಾರ ಆಸ್ತಿ ಇದೆಯಲ್ಲ, ಏನಂತ ತಿಳ್ಕೊಂಡ್ರಿ ನೀವೆಲ್ಲ? ವಿಧಾನಸೌಧ ಬಂದು ಕೂಡಿ ಎಲ್ಲ ನಿಮ್ಮದೇ ಆಸ್ತಿ ಆಗ್ತದ? ಯಾರ ಆಸ್ತಿ ಇದೆಯಲ್ಲ? ನೀವೆಲ್ಲ ಹೀಗೆ ತಾರತಮ್ಯ ಮಾಡ್ಲಕ್ಕೆ ನಾವು ಎದಕ್ಕೆ ಬೇಕಾಗಿದೆ? ಖಾಲಿ ಓಡಿಸ್ಲಿಕ್ಕೆ ಬೇಕಾ ನಿಮಗೆ? ನಾವು ಮನುಷ್ಯರಲ್ಲ, ನಮ್ಮವರು ಹೋಗ್ತಾರೆ ಬರ್ತಾರೆ. ನಮ್ದೊಂದು ಮೂರ್ತಿ ಇತ್ತಂತ ನಮಸ್ಕಾರ ಮಾಡ್ತಾರೆ. ನಮ್ಮ ಗುರು ಹನಪ್ಪ, ನಮ್ಮ ಸಮಾಜದಪ್ಪ ಅಂತೇಳಿ. ಈ ಸಮಾಜನು ಜೀವಂತ ಅಂತ ಹೇಳ್ಬೇಕಾದ್ರೆ ಬೇಕು. ಇಲ್ಲಿ ಒಂದು ಗುದ್ರಿ ಎಲ್ಲಾರು ಒಂದ್ಸಲ ಜಾಗ ತೋರಿಸ್ರಿ, ಒಂದು ಗುದ್ರಿ ಪೂಜೆ ಆಗಲಿ. ಸುವರ್ಣಸೌಧ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಮ್ಮವ್ರು ಹೇಳಿದ್ರು, ಅದ್ರ ಖರ್ಚು ಸುಖ ನಾನೇ ಕೊಡ್ತೀನಿ, ಆ ಜಮೀನು ಸುಖ ಎಲ್ಲನೂ ನಾನು ನೋಡ್ಕೊತೀನಿ, ಇಲ್ಲಿ ಕೂಡಿಸ್ತಾನೆ ನಾನು ಭಾಳ ಸಂತೋಷ ಪಡ್ತೀನಿ ಅಂತ ಹೇಳಿದ್ರು. ಇದು ಇಲ್ಲಿ ಸುವರ್ಣಸೌಧ ಮುಂದೆ ಕೂಡಿಸ್ತಿರ್ಬೇಕಾದ್ರೆ ವಿಧಾನಸೌಧ ಮುಂದೆ ಕೂಡಿಸ್ತೀರಿ ಅಂತ ನಾನು ಕೇಳ್ಕೊಂಡೀನಿ. ಪುಟ್ಟಣ್ಣನವರು CMಗೂ ಮಾತಾಡಿದ್ರು, ನಮ್ಮ ಸಂಬಂಧಪಟ್ಟ ಮಂತ್ರಿನೂ ಮಾತಾಡಿದ್ರು. ಇದು ಒಳ್ಳೆಯ ವಾತಾವರಣ ಅಲ್ಲ. ಗೃಹ ಮಂತ್ರಿನೂ ಇಲ್ಲೇ ಯಾರ ದೊಡ್ಡ ಅನುಭವಿಸ್ತರು. ಅವಾಗ SK ಪಾಟೀಲ್ ಡಿಕ್ಲೇರ್ ಮಾಡೋ ಮುಂದೆ ಅವರು ಇದ್ದರು. ಈಗೆಲ್ಲ ವಿಚಾರ ಮಾಡಬೇಕು. ಎಲ್ಲ ದೊಡ್ಡ ದೊಡ್ಡ ಮಂತ್ರಿಗಳಿದ್ದೀರಿ, ಸಮಾಜ ಸುಧಾರಕರಿದ್ದೀರಿ, ಸಮಾಜಕ್ಕೆ ಬೆನ್ನೆಲುಬಾಗಿದ್ದೀರಿ. ನೀವು ಯಾವುದೇ ಸಂದರ್ಭ ಬಂದಾಗ, ಇಂಥ ವಿಷಯ ಬಂದಾಗ ಎಲ್ಲರೂ ಕೂಡ ಮುಖ್ಯಮಂತ್ರಿ ಮಾತಾಡಬೇಕು, ಬೇರೆಯವರು ಎಲ್ಲರಿಗೂ ಮಾತಾಡಬೇಕು. ಪಕ್ಷದ ದೃಷ್ಟಿಯಿಂದ ಇದು ಪಕ್ಷಕ್ಕೆ ಒಳ್ಳೇದಾಗ್ತದೆ, ಪಕ್ಷಕ್ಕೆ ಒಂದು ಒಳ್ಳೆಯ ಸಂದೇಶ ಹೋಗ್ತದೆ. ನಿಮ್ಗೆಲ್ಲ ಸಮಾಜ ಹ್ಯಾಂಗೆ ಗುರುಗಳರ ಹಂಗೆ ನಮ್ಮ ಗುರು ನಿಜ ಶರಣ ಅಂಬಿಗರ ಚೌಡಯ್ಯ. ಇದು ನಾಳೆಗೆ ಗುದ್ರಿ ಪೂಜೆ ಆಗ್ಬೇಕು. ಇಲ್ದ್ರ ಹೋಗ್ತೀನಿ ನಾ ಇದಕ್ಕೆ ಬೇಡ ಬೇಡ ಹೇಳಿ ಅವರು. ತಿಪ್ಪಣ್ಣ ಮಿನಿಸ್ಟರ್ ಹೇಳ್ತಾರೆ, ತಿಪ್ಪಣ್ಣ ಮಿನಿಸ್ಟರ್ ಹೇಳ್ತಾರೆ, ಉತ್ತರ ಹೇಳಿ, ಉತ್ತರ ಹೇಳಿ. ಬೇಡ 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 ಕುತ್ಕೋಲ್ ಕುತ್ಕೋಲ್ ಉತ್ತರ